ವೆಂಕಟೇಶ್ ಅಂತ ಚಂದ್ರಾಯಪಟ್ಟಣ. ನಮ್ಮ ಸಿಸ್ಟರ್ ನೇತ್ರಾವತಿ 45 2 years ಬ್ಯಾಕ್ ಆಪರೇಷನ್ ಎಲ್ಲ ಆಗಿದೆ. ಅದಾದ್ಮೇಲೆ ಈಗ 6 months ಆದ್ಮೇಲೆ ಕೊಲೆಸ್ಟಮಿ ಆಪರೇಷನ್ ಆಗಿದೆ. ಈಗ ಒಂದ್ ಮಂತ್ ಅಲ್ಲಿ ತುಂಬಾನೇ 2 years ಬ್ಯಾಕ್ ಅಲ್ಲಿ ಚೆನ್ನಾಗಿದ್ರು. ಈಗ 6 months ತುಂಬಾ ವೀಕ್ ಆಗಿ. ಪೇಷಂಟ್ ಹೆಸರು ನೇತ್ರಾವತಿ ಅಂತ, ಏಜ್ 45 years. ಇವ್ರಿಗೆ ಸರ್ವೈಕಲ್ ಕ್ಯಾನ್ಸರ್ ಆಗಿದೆ. ಸರ್ವೈಕಲ್ ಕ್ಯಾನ್ಸರ್ ಜೊತೆಗೆ ಲಿವರ್, ಲಂಗ್, ಬೋನ್ ಎಲ್ಲ ಮೆಟಾಸ್ಟಾಸಿಸ್ ಆಗಿದೆ. ಇನಿಷಿಯಲಿ ಇವ್ರಿಗೆ ಸಿಂಪ್ಟಮ್ಸ್ ಅಂದ್ರೆ ಬ್ಲೀಡಿಂಗ್ ಪರ್ ವೆಜೈನಾ, ಆಮೇಲೆ ತುಂಬಾ ಹೊಟ್ಟೆ ನೋವು ಬರ್ತಿತ್ತು ಅಂಡ್ ಊಟ ಮಾಡಕ್ ಆಗ್ತಿರ್ಲಿಲ್ಲ, ಲಾಸ್ ಆಫ್ ವೆಯ್ಟ್, ಈ ತರ ಎಲ್ಲ ಸಿಂಪ್ಟಮ್ಸ್ ಬರ್ತಿತ್ತು. ಹೋಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಅಲ್ಲೇನೋ ಸ್ವಲ್ಪ ಅಲ್ಸರ್ ತರ ಆಗಿದೆ ಅಂತ ಬಯಾಪ್ಸಿ ಕಳ್ಸರು. ಸೊ ಬಯಾಪ್ಸಿಯಲ್ಲಿ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯ್ತು. ಅಲ್ಲಿ ಅವರು ಸರ್ಜರಿ ಮಾಡಿಸ್ಕೊಂಡ್ರು. ಸರ್ಜರಿ ಆದ್ಮೇಲೆ ಕೀಮೋಗೆ ರೆಫರ್ ಮಾಡಿದ್ರು. ಸೊ ಕೀಮೋಥೆರಪಿ 1 cycle ತಗೊಂಡಾದ್ಮೇಲೆ ಪೇಷಂಟ್ ತುಂಬಾ ವೀಕ್ ಆದ್ರು ಅಂಡ್ ಊಟ ಮಾಡಕ್ ಆಗ್ತಿರ್ಲಿಲ್ಲ, ಆಲ್ಮೋಸ್ಟ್ ಬೆಡ್ ರಿಡನ್ ತರ ಆಗಿದ್ರು. ಆದ್ರಿಂದ ಪೇಷಂಟ್ ಅಟೆಂಡರ್ಸ್ ಎಲ್ಲ ಅವ್ರಿಗೆ ಕೀಮೋಥೆರಪಿ ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿದ್ರು. ಕೀಮೋಥೆರಪಿ ವಿಡ್ರಾ ಮಾಡಾದ್ಮೇಲೆ ಡಿಸೀಸ್ ತುಂಬಾ ಅಗ್ರಿವೇಟ್ ಆಯ್ತು. ಲಂಗ್ಸ್, ಲಿವರ್, ಬೋನ್ ಅಲ್ಲೆಲ್ಲ ಮೆಟಾಸ್ಟಾಸಿಸ್ ಆಯ್ತು. ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟ್ ಅಂತ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಹುಡುಕ್ದಾಗ ನಮ್ಮ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಗೊತ್ತಾಯ್ತು. ಸೊ ಇಲ್ಲಿ ಬಂದು ಒಂದ್ಸತಿ ಕನ್ಸಲ್ಟೇಷನ್ ಮಾಡೋಣ ಅಂತ ನಮ್ಮ ಹಾಸ್ಪಿಟಲ್ ವಿಸಿಟ್ ಮಾಡೋದು. ಸಪೋರ್ಟಿಂಗ್ ಟ್ರೀಟ್ಮೆಂಟ್ ತುಂಬಾ ಕೊಡ್ಸಿದ್ವಿ ಮೇಡಮ್. ಬೆಡ್ ಸೋರ್ಸ್ ಆಗಿತ್ತು, ಲಂಗ್ಸ್ ಎಲ್ಲ ಫ್ಲೂಯಿಡ್ ತುಂಬಿಕೊಂಡು ಎಲ್ಲ ಇದಾಗಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ಆಗ್ಸಿದ್ವಿ. ನಮ್ಮ ಹಾಸ್ಪಿಟಲ್ ಬಂದಾಗ ಪೇಷಂಟ್ ತುಂಬಾ ವೀಕ್ ಆಗಿದ್ರು. 2 ಕಾಲು ತುಂಬಾ ಸ್ವೆಲ್ಲಿಂಗ್ ಆಗಿದೆ. ಪೇಷಂಟ್ ಗೆ ಈಗ ಓಡಾಡಕ್ ಆಗ್ತಿಲ್ಲ, ಬರೀ ಲಿಕ್ವಿಡ್ ಡಯಟ್ ಮೇಲೆ ಇದ್ದಾರೆ, ಅವ್ರಿಗೆ ಸಾಲಿಡ್ ಫುಡ್ಸ್ ಹೋಗ್ತಿಲ್ಲ, ಎಲ್ಲಾ ತರ ಜನರಲ್ ಕಂಡೀಷನ್ ತುಂಬಾ ವೀಕ್ ಇದೆ. ಸೊ ವೀಕ್ ಇದಾರೆ ಮೇಡಮ್. ಫುಡ್ ಎಲ್ಲ ತಗೊಳ್ಳೋ ಸ್ವಲ್ಪ ಕಷ್ಟ ಇದೆ. ಎದ್ದು ಓಡಾಡಕ್ ಆಗಲ್ಲ, ತುಂಬಾ ಕಾಲೆಲ್ಲ ಸ್ವೆಲ್ ಇದೆ, ಎದ್ದು ಓಡಾಡಕ್ ಆಗಲ್ಲ. ಫಸ್ಟ್ ಆಗಿದ್ದು ಸರ್ವೈಕಲ್ ಕ್ಯಾನ್ಸರ್ ಮೇಡಮ್. ಅದಾದ್ಮೇಲೆ ಮೋಷನ್ ಎಲ್ಲ ಬ್ಲಾಕ್ ಆಗಿದೆ, ಅದರಿಂದ ಕೊಲೆಸ್ಟಮಿ ಆಪರೇಷನ್ ಆಗಿದೆ. ಬೆಡ್ ರೆಸ್ಟ್ ಎಲ್ಲ ಇದ್ದಾರೆ, ಬೆಡ್ ಸೋರ್ಸ್ ಆಗಿದೆ. ಮೇನ್ ರೀಸನ್ ಸರ್ವೈಕಲ್ ಕ್ಯಾನ್ಸರ್ಗೆ ಅಂದ್ರೆ HPV ವೈರಸ್. ಅದು ಬಿಟ್ರೆ ಓರಲ್ ಕಾಂಟ್ರಾಸೆಪ್ಟಿವ್ಸ್, ಅಲಾಂಗ್ ವಿತ್ ದಟ್ ಸ್ಮೋಕಿಂಗು, ಡ್ರಿಂಕ್ಸ್. ಇತ್ತೀಚೆಗೆ ತುಂಬಾ ಜನ ಸ್ಮೋಕ್, ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ದಾರೆ. ಲೈಫ್ ಸ್ಟೈಲ್ ಚೇಂಜಸ್ ಆಗಿದೆ. ಸೊ ಇದೆಲ್ಲ ಒನ್ ಆಫ್ ದ ಪಾಸಿಟಿವ್ ಫ್ಯಾಕ್ಟರ್ಸ್. ಅವ್ರ ತಾಯಿಗಿತ್ತು ಮೇಡಮ್, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೇ ಬಂದಿತ್ತು. ರಿಸ್ಕ್ ಇದೆ, ನೋಡೋಣ ಟ್ರೀಟ್ಮೆಂಟ್ ಯಾವ ತರ ಸಪೋರ್ಟ್ ಆಗ್ತಾರೆ ನೋಡ್ಕೊಂಡು ನೆಕ್ಸ್ಟ್ ಟ್ರೀಟ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಥ್ಯಾಂಕ್ ಯು. ಪೇಷಂಟ್ಗೆ ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ. ಅವ್ರಿಗೆ ಸ್ಟ್ರೆಂತ್ ಬರೋ ಹಂಗೆ, ಸ್ವೆಲ್ಲಿಂಗ್ ಇರೋದೆಲ್ಲ ಕಡಿಮೆ ಆಗೋ ತರ, ಅಂಡ್ ಊಟ ಮಾಡೋ ಹಂಗೆ, ಅಂಡ್ ಬೆಡ್ ಸೋರ್ಸ್ ಇರೋದು ಕಡಿಮೆ ಆಗೋ ತರ, ಈ ತರ ಎಲ್ಲ ಅವ್ರಿಗೆ ಪೇಷಂಟ್ಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಥ್ಯಾಂಕ್ ಯು.